ಪ್ರಿಯಾಂಕಾ ಖರ್ಗೆಗೆ ಡಿಸಿಎಂ ಸ್ಥಾನ ನೀಡಿ ಟೌನ್ ಹಾಲ್ ಎದುರು ದಲಿತ ಸಂಘಟನೆಗಳ ಪ್ರತಿಭಟನೆ. ರಾಜ್ಯದಲ್ಲಿ ಡಿಸಿಎಂ ಸ್ಥಾನಕ್ಕಾಗಿ ಕಾಂಗ್ರೆಸ್ ನಾಯಕರ ನಡುವೆ ಪೈಪೋಟಿ ಜೋರಾಗಿರುವ ನಡುವೆಯೇ ಸಚಿವ ಪ್ರಿಯಾಂಕಾ ಖರ್ಗೆ ಅವರಿಗೆ ಉಪಮುಖ್ಯಮಂತ್ರಿ ಸ್ಥಾನ ನೀಡುವಂತೆ ಒತ್ತಾಯಿಸಿ ಅಖಿಲ ಕರ್ನಾಟಕ ಪ್ರಿಯಾಂಕಾ ಖರ್ಗೆ ಅಭಿಮಾನಿ ಬಳಗ ಹಾಗೂ ದಲಿತ ಸಂಘಟನೆಗಳ ಒಕ್ಕೂಟ ಪ್ರತಿಭಟನೆ ನಡೆಸಿತ್ತು. ಮೈಸೂರಿನ ಟೌನ್ ಹಾಲ್ ಮುಂಭಾಗ ಪ್ರತಿಭಟನೆ ನಡೆಸಿದ ಕಾರ್ಯಕರ್ತರು ಸಮರ್ಥ ಆಡಳಿತಗಾರ ಪ್ರಿಯಾಂಕ್ ಖರ್ಗೆ ಎಂದು ಘೋಷಣೆ ಕೂಗಿ ಡಿಸಿಎಂ ಸ್ಥಾನ ನೀಡುವಂತೆ ಕಾಂಗ್ರೆಸ್ ಹೈಕಮಾಂಡ್ಗೆ ಆಗ್ರಹಿಸಿದರು. ಪ್ರಿಯಾಂಕ್ ಖರ್ಗೆ ಪಕ್ಷದ ಸಂಘಟನೆ ಹಾಗೂ ಆಡಳಿತದಲ್ಲಿ ಮಹತ್ವದ ಕೊಡುಗೆ ನೀಡಿದ್ದಾರೆ. ಅವರನ್ನು ಕೇವಲ ದಲಿತ ಕೋಟಾದ ಆಧಾರದ ಮೇಲೆ ಅಲ್ಲ, ಅವರ ಸಾಧನೆ ಮತ್ತು ನಾಯಕತ್ವದ ಆಧಾರದ ಮೇಲೆ ಡಿಸಿಎಂ ಹುದ್ದೆಗೆ ಪರಿಗಣಿಸಬೇಕು ಎಂದು ಪ್ರತಿಭಟನಾಕಾರರು ಒತ್ತಾಯಿಸಿದರು. ಈ ವೇಳೆ ಮಾತನಾಡಿದ ಐಎನ್ಟಿಯುಸಿ ರಾಜ್ಯ ಉಪಾಧ್ಯಕ್ಷ ನಾಗರಾಜು, 3 ಬಾರಿ ಶಾಸಕರಾಗಿ ಸಚಿವರಾಗಿ ವಿವಿಧ ಇಲಾಖೆಗಳ ಜವಾಬ್ದಾರಿಯನ್ನು ಯಶಸ್ವಿಯಾಗಿ ನಿರ್ವಹಿಸಿರುವ ಪ್ರಿಯಾಂಕ್ ಖರ್ಗೆ ಗ್ರಾಮೀಣಾಭಿವೃದ್ಧಿ, ಐಟಿ-ಬಿಟಿ ಸೇರಿದಂತೆ ಹಲವು ಕ್ಷೇತ್ರಗಳಲ್ಲಿ ಗಮನಾರ್ಹ ಸಾಧನೆ ಮಾಡಿದ್ದಾರೆ. ಅವರ ಕಾರ್ಯವೈಖರಿಯನ್ನು ಕೇಂದ್ರ ಸರ್ಕಾರ ಹಾಗೂ ವಿರೋಧ ಪಕ್ಷಗಳ ನಾಯಕರು ಸಹ ಮೆಚ್ಚಿಕೊಂಡಿದ್ದಾರೆ ಎಂದು ಹೇಳಿದರು. ಕೆಪಿಸಿಸಿ ಪರಿಶಿಷ್ಟ ಜಾತಿ ಘಟಕದ ವಕ್ತಾರ ಬಂಡಿಪಾಳ್ಯ ವಿಜಯ್ ಮಾತನಾಡಿ, ಪ್ರಿಯಾಂಕ್ ಖರ್ಗೆಗೆ ನಾವು ಸಮುದಾಯ ಅಥವಾ ಕುಟುಂಬದ ಹೆಸರಿನಲ್ಲಿ ಹುದ್ದೆ ಕೇಳುತ್ತಿಲ್ಲ. ತಮ್ಮ ಸ್ವಂತ ಪರಿಶ್ರಮ ಮತ್ತು ರಾಜಕೀಯ ಸಾಧನೆಯ ಮೂಲಕ ಅವರು ರಾಜ್ಯದ ಪ್ರಮುಖ ನಾಯಕರಾಗಿ ಬೆಳೆದಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಮತ್ತಷ್ಟು ಬಲಗೊಳ್ಳಬೇಕಾದರೆ ಇಂತಹ ಯುವ ಮತ್ತು ಸಮರ್ಥ ನಾಯಕರಿಗೆ ಹೆಚ್ಚಿನ ಜವಾಬ್ದಾರಿ ನೀಡಬೇಕು ಎಂದು ಆಗ್ರಹಿಸಿದರು. ಸರ್, ಇವತ್ತಿನ ಹೋರಾಟ ಅಂತಂದರೆ ಸರ್, ಇವತ್ತು ಆಲ್ಮೋಸ್ಟ್ ಎಲ್ಲ ಪತ್ರಿಕೆಗಳು ಗೊತ್ತಿದೆ ಸರ್. ನಮ್ಮ ಪ್ರಿಯಾಂಕ್ ಖರ್ಗೆ ಅವರಿಗೆ ಸರ್ ಉಪಮುಖ್ಯಮಂತ್ರಿ ಸ್ಥಾನ ನೀಡಬೇಕಂತ ನಾವು ಎಲ್ಲ ರಾಜ್ಯಾದ್ಯಂತ ಅಭಿಮಾನಿಗಳು, DSS ಅಭಿಮಾನಿಗಳು, ಕಾಂಗ್ರೆಸ್ ಅಭಿಮಾನಿಗಳು ನಮ್ಮ ಪ್ರಿಯಾಂಕ್ ಖರ್ಗೆ ಸಾಹೇಬರಿಗೆ ಉಪಮುಖ್ಯಮಂತ್ರಿ ಬೇಕೇ ಬೇಕು ಅಂತ ನಾವು ಹೈಕಮಾಂಡ್ಗೆ ಆಗ್ರಹಿಸ್ತೀವಿ ಸರ್. ನಾವು ಸರ್ ಕೊಡಲೇಬೇಕು ಅಂದರೆ ಮೇಡಮ್, ನೀವು ಆಲ್ರೆಡಿ ನಿಮ್ಮ ನೋಡಿ ಅಂತ ನಿಮ್ಮಲ್ಲೇ ರೆಕಾರ್ಡ್ಗಳಿದೆ. ಲಾಸ್ಟ್ ನಮ್ಮ ವಿರೋಧ ಪಕ್ಷ BJP ಅವರು ಇದ್ದಾಗ ಮೇಡಮ್ ಅವ್ರದ್ದಂಥ PSI ಹಗರಣ ಇರ್ಬೋದು, ಇಲ್ಲ ಕೋವಿಡ್ ಹಗರಣ ಇರ್ಬೋದು, ಆಮೇಲೆ 40% ಹಗರಣ ಇರ್ಬೋದು, ತುಂಬ 108 ಹಗರಣಗಳು ಸರ್ ಲಾಸ್ಟ್ ಸರ್ಕಾರದಲ್ಲಿ ನಡೆದಿದ್ದಕ್ಕೆ ಮೇಡಮ್ ನಮಗೆ 130 ಸ್ಥಾನ ನಮಗೆ ಕಾಂಗ್ರೆಸ್ ಗೆಲುವಿನ 2023 ಕೊಡ್ತು ಮೇಡಮ್. ಇದೇ ಥರ ಮೇಡಮ್ ಪ್ರಿಯಾಂಕಾ ಖರ್ಗೆ ಅವರು ಯಾವುದೇ ಥರ ಸಮಸ್ಯೆಗಳಾದಾಗ ಮೇಡಮ್ ಮುಂಚೂಣಿಯಲ್ಲಿ ಬರೋಂಥ ಏಕೈಕ ನಾಯಕದ ಸಮರ್ಥ ನಾಯಕ, ಇವರ ನಾಯಕ ಅಂತ ಇದ್ದರೆ ಅದು ಬರೀ ಒಬ್ಬರೇ ಅದು ಸರ್ ಪ್ರಿಯಾಂಕ್ ಖರ್ಗೆ ಅವರು ಸರ್. ಅದಕ್ಕೆ ಈಗಿರ್ಬೋದು ಮೇಡಮ್, ಇವಾಗ ರಾಷ್ಟ್ರ ಮಟ್ಟದಲ್ಲಿ ನಮ್ಮ RSS ಅಂತ ಕೆಲವೊಂದು ಸಂಘಟನೆಗಳ ವಿರುದ್ಧ ಏನಾರು ಧ್ವನಿ ಎತ್ತುತ್ತಾರಂಥ ಏಕೈಕ ನಾಯಕ ಇದ್ದರೆ ಮುಂಚೂಣಿ ನಾಯಕ ಅಂದರೆ ರಾಹುಲ್ ಗಾಂಧಿ ಸಾಹೇಬರು ಮತ್ತು ನಮ್ಮ ಖರ್ಗೆ ಸಾಹೇಬರು ಬಿಟ್ಟರೆ ಅದು ಮುಂದಿನ ನಾಯಕ ಅಂತ ಇದ್ದರೆ ಅದು ಪ್ರಿಯಾಂಕ್ ಖರ್ಗೆ ಸಾಹೇಬರಿಗೆ ಸರ್. ಆಲ್ರೆಡಿ ಮೇಡಮ್ ಏನಕ್ಕೆ ಅವ್ರಿಗೆ ಕೊಡಬೇಕು ಅಂತ ನೀವು ಕೇಳಿದ್ರಿ ಮೇಡಮ್, ಅವ್ರು ತೊಗೊಂಡಿರೋಂಥ 3 ಬಾರಿ ಶಾಸಕರು, 3 ಬಾರಿ ಏನೋ ಸಚಿವರಾಗಿದ್ದರು. ಆಗ ಪ್ರತಿಯೊಂದು ಖಾತೆಯಲ್ಲೂ ಸರ್ ಈಗ ಆಲ್ರೆಡಿ ಮೇಡಮ್ ಕೇಂದ್ರ ಸರ್ಕಾರದವರು 6 ತಿಂಗಳಿಂದ ಅವ್ರನ್ನ ಒಂದು ನಂಬರ್ 1 RDPR ಸಚಿವ ಅಂತ ಆಲ್ರೆಡಿ ಅವ್ರಿಗೆ ನೀವು ಪ್ರಶಸ್ತಿ ಕೇಂದ್ರ ಸರ್ಕಾರ ನೀಡಿದೆ. ಹಾಗೆ ಸರ್ ಇನ್ನೊಂದು ಹೆಚ್ಚುವರಿ ಆಗಿರುವಂಥ IT-BT ಇರಲ್ಲ ಸರ್ ಮೇಡಮ್, 108 ಅಂದರೆ 106 ಸ್ಮಾರ್ಟ್ ಚಿಕ್ಕ ಕಂಪ್ನಿಗಳನ್ನು ನಾವು ಬೆಂಗಳೂರು ಕರೆತಂದು ಬೆಂಗಳೂರು ಎಲ್ಲ ಥರ ಸೌಲಭ್ಯ ಇದೆ ಅಂತ IT-BT ಕಂಪ್ನಿ ಸ್ಥಾಪನೆ ಮಾಡಿ ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ಏನಿವಾಗ ಬರ್ತಾ ಇದ್ದಾರೆ ಸರ್ ಅಂತ ವಿದ್ಯಾರ್ಥಿಗಳಿಗೆ ಒಂದು ಉದ್ಯೋಗನ ಕೊಟ್ಟಿದ್ದಾರೆ ಸರ್. ಇದೇ ಥರ ಮೇಡಮ್ 106 ಈಗ ಪ್ರಿಯಾಂಕ್ ಖರ್ಗೆ ಬಗ್ಗೆ ನಾವು ಹೇಳೋದಕ್ಕೆ 106 ಅಂತ ಕಾರ್ಯಕ್ರಮಗಳಿದೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀವಿ ಮೇಡಮ್, ಪ್ರಿಯಾಂಕ್ ಅಂತ ದಕ್ಷ ನಾಯಕ ಅಂತ ಯುವ ನಾಯಕ, ಮುಂದಿನ ಪೀಳಿಗೆಗೆ ಒಬ್ಬ ಏನಾರು ಒಂದು ಯುವ ಪೀಳಿಗೆಯನ್ನು ಗಮನದಲ್ಲಿಟ್ಕೊಂಡು ನಡೆಸ್ತಾರೆ, ಆಡಳಿತ ನಡೆಸೋಂಥ ಏಕೈಕ ನಾಯಕ ಅದು ಪ್ರಿಯಾಂಕ್ ಖರ್ಗೆ ಅವರು. ಅದಕ್ಕೋಸ್ಕರ ಅವರಿಗೆ ನಾಯಕನ DCM ಸ್ಥಾನ ನೀಡಬೇಕು ಅಂತ ನಾವು ಕೇಳ್ಕೊತೀವಿ ಸರ್. ಪ್ರತಿಭಟನೆ ಏನಿಲ್ಲ ಸರ್, ನಾವು ಈ ರಾಜ್ಯದ ಒಂದು ಯಂಗ್ ಡೈನಾಮಿಕ್ ಯುವ ನಾಯಕರಾಗಿರ್ತಕ್ಕಂಥ ಪ್ರಿಯಾಂಕ್ ಖರ್ಗೆ ಸಾಹೇಬರಿಗೆ DCM ಸ್ಥಾನವನ್ನು ನೀಡಬೇಕು, ಸಮರ್ಥವಾದಂಥ ಒಂದು ಪ್ರಬಲ ಖಾತೆಯನ್ನು ಕೊಡಬೇಕು ಅಂತೇಳಿ ಇವತ್ತು ಈ ಪ್ರತಿಭಟನೆಯನ್ನು ಮೈಸೂರಿನಲ್ಲಿ ಮಾಡ್ತಾಯಿದ್ದೀವಿ ಸರ್. ಪ್ರಿಯಾಂಕ್ ಖರ್ಗೆ ಅವರಿಗೆ DCM ಸ್ಥಾನ ಕೊಡಬೇಕು ಅಂತ ಪ್ರತಿಭಟನೆ ಮಾಡ್ತಾ ಇದ್ದೀರಾ, ಯಾಕೆ ಅವರಿಗೆ DCM ಸ್ಥಾನ ಕೊಡಬೇಕು? ಮೇಡಮ್, ಆ ಸ್ಥಾನಕ್ಕೆ ಫಿಟ್ ಆ್ಯಂಡ್ ಪರ್ಫೆಕ್ಟ್ ವ್ಯಕ್ತಿ ಈ ಸರ್ಕಾರದಲ್ಲಿ ಒಬ್ಬ ಯುವ ನಾಯಕ ಯಾರು ಇದ್ದರೆ ಅದು ಪ್ರಿಯಾಂಕ್ ಖರ್ಗೆ ಅವರು. ಯುವ ನಾಯಕರಿಗೆ ಒಂದು ಅವಕಾಶ ಕೊಡಬೇಕು, ಯುವ ನಾಯಕರಿಗೆ ಒಂದು ಮುಂದಿನ ಒಂದು ಸಾರಥ್ಯವನ್ನು ಕೊಡಬೇಕು, ವಹಿಸಬೇಕು ಅಂತಕ್ಕಂಥ ಚರ್ಚೆ ಹೈಕಮಾಂಡ್ನಲ್ಲಿ ರಾಹುಲ್ ಗಾಂಧಿ ಅವರು ಮಾಡ್ತಿರೋದ್ರಿಂದ ಅದಕ್ಕೆ ಇವರು ಸೂಕ್ತವಾದಂಥ ವ್ಯಕ್ತಿ. ಅವ್ರಿಗೆ ನೀವು ಆ ಒಂದು ಸ್ಥಾನವನ್ನು ಕೊಡಬೇಕು. ಅವ್ರು ಯಾವುದೇ ಸ್ಥಾನವನ್ನು ಕೊಟ್ಟರು ನಿಭಾಯಿಸ್ತಾರೆ. ಅದಕ್ಕೆ ಹೆಚ್ಚುವರಿ ಜವಾಬ್ದಾರಿಗೆ DCM ಹುದ್ದೆಯನ್ನು ಕೊಟ್ಟರೆ ಅವರು ಸರ್ಕಾರಕ್ಕೆ ಮತ್ತು ಪಕ್ಷಕ್ಕೆ ಹೆಸರು ಬರ್ತಕ್ಕಂಥ ಕೆಲಸವನ್ನು, ಸರ್ಕಾರಕ್ಕೆ ಒಂದು ಉತ್ತಮ ರೀತಿಯಾದಂಥ ಆಡಳಿತ ಕೊಡ್ತಾರೆ. ಪಕ್ಷವನ್ನು ಕೈಬಲಪಡಿಸತಕ್ಕಂಥ ಕೆಲಸವನ್ನು ಮುಂದಿನ ಚುನಾವಣೆಯಲ್ಲಿ ಸರ್ಕಾರ ತರುವ ನಿಟ್ಟಿನಲ್ಲಿ ಕೆಲಸ ಮಾಡ್ತಾರೆ. ಕಳೆದ ಬಾರಿ ವಿರೋಧ ಪಕ್ಷದ ಸ್ಥಾನದಲ್ಲಿದ್ದಾಗೂ ಸಹ ಸರ್ಕಾರ ಬರಲಿಕ್ಕೆ ಅವರು ಪ್ರಮುಖವಾದಂಥ ಕಾರಣವನ್ನು ವಹಿಸಿದರು. ಅದೆಲ್ಲ ತಮಗೂ ಗೊತ್ತು. ಬಿಟ್ಕಾಯಿನ್ ಹಗರಣ ಇರ್ಬೋದು, 40% ಹಗರಣ ಇರ್ಬೋದು, ಕೋವಿಡ್ ಹಗರಣ ಇರ್ಬೋದು, ಗಂಗಾ ಕಲ್ಯಾಣ ಯೋಜನೆದು ಹಗರಣಗಳಿರ್ಬೋದು, ಇನ್ನೂ 10 BJP ಭ್ರಷ್ಟಾಚಾರದ ಇಲಾಖೆ ಹಗರಣಗಳನ್ನ ಹೊರತೆಗೆದು ಕಾಂಗ್ರೆಸ್ ಸರ್ಕಾರ ಬರಲಿಕ್ಕೆ ಪ್ರಮುಖವಾದಂಥ ಕಾರಣವನ್ನು ವಹಿಸಿದಂಥವ್ರು. ಹಾಗಾಗಿ ಅವ್ರಿಗೆ ಸೂಕ್ತವಾದಂಥ ಒಂದು DCM ಸ್ಥಾನವನ್ನು ನೀಡಬೇಕು. ಅವರು ತುಂಬ ಉತ್ತಮವಾಗಿ ಸಂವಿಧಾನಾತ್ಮಕವಾಗಿ ಆಡಳಿತವನ್ನು ನಡೆಸ್ತಾರೆ. ಬುದ್ಧ, ಬಸವ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮಾರ್ಗದರ್ಶನದಲ್ಲಿ ಆಡಳಿತವನ್ನು ನಡೆಸ್ತಾ ಇದ್ದಾರೆ. ಹಂಗಾಗಿ ಅವ್ರಿಗೆ ಕೊಡಬೇಕು ಅಂತೇಳಿ ನಾವೆಲ್ಲ ಒಕ್ಕರ್ಲಿಂದ ಒತ್ತಾಯ ಮಾಡ್ತಿದ್ದೀವಿ. ಕೈ ತಪ್ಪುತ್ತೆ ಅಂತಕ್ಕಂಥ ಇದಿಲ್ಲ ನಮಗೆ. ಅಚಲವಾಗಿ ಅವ್ರಿಗೆ ಸಿಕ್ಕೇ ಸಿಗುತ್ತೆ ಅಂತ ಒಂದು ಅಚಲ ವಿಶ್ವಾಸ ಇದೆ.
ಮೇಡಮ್ ಅದು ಪಕ್ಷದ ಹೈಕಮಾಂಡ್ಗೆ ಬಿಟ್ಟಂಥ ವಿಚಾರ. ಮುಂದೆ ಹೋರಾಟ ಮಾಡ್ತಕ್ಕಂಥದ್ದು ಅದನ್ನು ಪಕ್ಷದ ಚೌಕಟ್ಟಿನಲ್ಲಿ ನಾವು ಯಾವ ರೀತಿಯಾಗಿ ನಾವು ಮಾಡಬೇಕು ಅಂತಕ್ಕಂಥದ್ದನ್ನ ನಾವು ತೀರ್ಮಾನ ಮಾಡ್ತೀವಿ ಮುಂದಿನ ದಿನದಲ್ಲಿ. ಆದರೆ ಪಕ್ಷದ ಹೈಕಮಾಂಡ್ ಅವ್ರಿಗೆ ಕೊಡ್ತದೆ ಅಂತಕ್ಕಂಥ ಅಚಲವಾದಂಥ ನಂಬಿಕೆ ಇದೆ ಮೇಡಮ್. ಸರ್, ದಲಿತರನ್ನ ಕಾಂಗ್ರೆಸ್ ಸರ್ಕಾರ ಏನು ನಿರ್ಲಕ್ಷ್ಯ ಮಾಡ್ತಾ ಇದೆ, ಕಡೆಗಣಿಸ್ತಾ ಇದೆ ಅಂತ ಅನ್ಸುತ್ತಾ ಸರ್ ನಿಮಗೆ? ಮೇಡಮ್, ದಲಿತರನ್ನ ಎಲ್ಲೂ ಕಡೆಗಣಿಸಿಲ್ಲ. ಸೂಕ್ತವಾದಂಥ ಕಾಲ ಸಮಯ ಸಂದರ್ಭಗಳು ಬಂದಾಗ ದಲಿತರಿಗಿರ್ತಕ್ಕಂಥ ಅವಕಾಶವನ್ನು ಆಯಾ ಸಂದರ್ಭಗಳಲ್ಲಿ ಯಾರು ಯಾವ ರೀತಿಯಲ್ಲಿ ಅದನ್ನು ಕೈ ತಪ್ಪಿಸಿದ್ರು ಅಂತಕ್ಕಂಥದ್ದು ಇತಿಹಾಸ ಅದು. ಆದರೆ ಮುಂದೆ ಯಾವುದಾದ್ರೂ ಇತಿಹಾಸ ಆ ಥರದಂಥ ಸಂದರ್ಭಗಳು ಸನ್ನಿವೇಶಗಳು ಸಮಯ ಕೂಡಿ ಬಂದಾಗ ನಾವೆಲ್ಲರೂ ಸಹ ದಲಿತ ಮುಖ್ಯಮಂತ್ರಿ ಬೇಕು ಅಂತಲೇ ನಾವು ಇದು ಮಾಡ್ತೀವಿ. ಆಮೇಲೆ ಇನ್ನೊಂದೇನೆಂದರೆ ದಲಿತ ಮುಖ್ಯಮಂತ್ರಿ ಅಂತಕ್ಕಂಥದ್ದನ್ನು ಯಾಕೆ ನಾವು ಇದು ಮಾಡಬೇಕು? ಅವ್ರ ಶಕ್ತಿ ಸಾಮರ್ಥ್ಯ ಅವರ ಏನಿದೆ, ಅವ್ರಿಗೆ ಒಂದು ವರ್ಚಸ್ ಏನಿದೆ, ಅದರ ಆಧಾರದಲ್ಲಿ ಅವರಿಗೆ ಮುಖ್ಯಮಂತ್ರಿ ಆಗ್ತಕ್ಕಂಥ ಎಲಿಜಿಬಲ್ ಮುಂದಿನ ದಿನಗಳಿರ್ತದೆ, ಆಗ್ತಾರೆ. ಆ ಒಂದು ಕೆಲಸ ಕಾರ್ಯವನ್ನು ಮಾಡ್ತಾರೆ. ಅವರ ವಿರುದ್ಧ, ಅವರ ಪರವಾಗಿ, ಸರ್ಕಾರದ ಪರವಾಗಿ ಮತ್ತು ಅವರ ಭ್ರಷ್ಟಾಚಾರದ ವಿರುದ್ಧವಾಗಿ ಅವರು ಏನು ನಿಲುವನ್ನು ತಗೋತಾರೆ, ಅವರ ನಿಲುವಿಗೆ ಬದ್ಧವಾಗಿ ಅವ್ರ ಹೋರಾಟಕ್ಕೆ ಜೊತೆಯಾಗಿ ಇಡೀ ರಾಜ್ಯದಲ್ಲಿ ಲಕ್ಷಾಂತರ ಜನ ಯುವಕರುಗಳು ಅವ್ರ ಹಿಂದೆ ದುಡಿಯೋದಕ್ಕೆ ನಾವು ಸಿದ್ಧ ಇದ್ದೀವಿ.